ಆಯ್ತ್ರಿ ಮೇಡಮ್, ನೀವು TH ಓದಿರಿ ನಮಗೂ ಅರ್ಥ ಆಗತ್ತ. ನಾವು ಎಜುಕೇಟೆಡ್ ಅದೀವ್ರಿ. ನಿಮ್ಗೆ 2 ಸಲ ಕಂಪ್ಲೇಂಟ್ ಮಾಡಿದ್ವಿಲ್ರಿ ಮೇಡಮ್, ಇದನ್ನ ಆಕ್ಷನ್ ತಗೋರಿ ಅಂತಂದ. ಮೇಡಮ್ ಮತ್ ನಿಮ್ ಡ್ಯೂಟಿಯರ ಏನ್ರಿ? TH ಆಗಿ ಡ್ಯೂಟಿಯರ ಏನ್ರಿ ಹೇಳ್ರಿ ನಮಗ? ನಾವು ಅನ್ಎಜುಕೇಟೆಡ್ ಅದೀವಿ, ನಮ್ಗೆ ತಿಳಿಸ್ಯಾರ ಕೊಡ್ರಿ. TH ಮೇಡಮ್ ಇವ್ರೆಲ್ಲ ಫ್ರೆಂಡ್ಸ್ ಅವ್ರೋಡು, ಇವ್ರ ಫೋನ್ ಹಚ್ಚಾರ, ನಾನು ಫೋನ್ ಹಚ್ಚಿನಿ. ನೀ ಬಿದ್ದು ಬಂದ್ರ ನ್ಯಾಯ ಮಾಡ್ಲಿ ಅಂತ ಮೇಡಮ್. 1.5 ತಾಸತನ, 1 ತಾಸು 30 ನಿಮಿಷ ಆಯ್ತು, 1.5 ತಾಸು ಆತು ಬಂದು. ಯಾರು ಗೌರ್ಮೆಂಟ್ ಹಾಸ್ಪಿಟ್ಲ್ನಾಗ ಯಾರು ರೆಸ್ಪಾನ್ಸ್ ಇಲ್ಲ. ಅಲ್ಲಿ ಯಾರೋ ಬಂದೆ ಯಾರೋ ಹೆಣ್ಮಕ್ಳಾದ್ರ ಯಾವ ಪರಿಸ್ಥಿತಿ? ಯಾವ ಪರಿಸ್ಥಿತಿ? ಮೊನ್ನೆ ಒಂದು ಟೈಮು ನಮ್ಮ ಹುಡುಗ ಬಿದ್ದ, ಅದ ಟೈಮಿಗೆ ಯಾರು ಇಲ್ಲ. ಫಸ್ಟ್ನೇಕ 8 ಗಂಟೆಗೆ ಕಟ್ ಮೇಡಮ್ ಮತ್ತು ಫಸ್ಟ್ನೇಕ ಮುಂಚೆ ಬಂದ್ರೆ ಯಾರು ಇಲ್ಲ. ಒಳ್ಳೆ ನೋಡಿ ಒಳಗೆ ನೋಡಿದ್ಯಾ ಕಿಲಿ ಹಾಕ್ಯದ, ಕದ ಹಾಕ್ಯದ. ನಾನಾ ಹೋಗಿ ವಾಪಸ್ಸು ಕದ ತೆಗೆದು ನೋಡಿನಿ. ನೋಡಿದ್ರು ಕದ ತಗೊಂಡು ಯಾರು ಇಲ್ಲ. ನಾನಾ ಕದ ನೋಡ್ತೀನಿ, ನನಗೆ ಗೊಳ್ಳಾಡ ಆತೀನಿ, ನಾ ಬಿದ್ದು ಬಂದೀನಿ. ಕಾಲು ಸ್ವಲ್ಪ ಏನಾಗ್ಯದ, ಆದ್ರೂ ರೆಸ್ಪಾನ್ಸ್ ತೊಗೊಳೋರು ಯಾರು ಇಲ್ಲ. ಇದಕ್ಕೆ ಹೆಂಗ ಯಾರು ಸ್ವಲ್ಪ ಅಕ್ಕ ತಂಗಿ ಹೆಣ್ಮಕ್ಳಿದ್ರ ಪರಿಸ್ಥಿತಿ ಹಂಗ. ನಾವು ಗಂಡು ಮಕ್ಳದೀವಿ, ಬಿದ್ದು ಎದ್ದು ಬರ್ತೀವಿ ಆಯ್ತಾ. ಇದು ಹೆಣ್ಮಕ್ಳಿದ್ರೆ ಹೆಂಗ? ಯಾರು ಇಲ್ಲಣ್ಣ, ಯಾರು ಇಲ್ಲ. ಯಾರು ನರ್ಸ್ ಇಲ್ಲ, ಏನಿಲ್ಲಣ್ಣ, ಯಾರೊಬ್ರು ಇಲ್ಲ. ಮೇಡಮ್ ಫೋನ್ ಹಚ್ಚಿದ್ರೆ ನೀ ಬಿದ್ದು ಬಂದ್ರೆ ನ್ಯಾಯ ಮಾಡಿ ಅಂತಾಳ ಮೇಡಮ್. ಮೇಡಮ್ ಹಚ್ಚಿದ್ರೆ ಫೋನ್ ಬಿಸಿ ಅದ, ಫೋನ್ ಸ್ವಿಚ್ ಆಫ್ ಮಾಡ್ತಾಳ ಮೇಡಮ್. ಫೋನ್ ಸ್ವಿಚ್ ಆಫ್ ಮಾಡ್ತಾಳ ಮೇಡಮ್. ಈ ಕಾರಣಕ್ಕೆ ಯಾವ ಹೊಣಿ ಯಾರು? ಆಕಸ್ಮಿಕ ಸತ್ಯಪ್ಪ, ಯಾರು ಹೊಣಿ ಯಾರು? ಬಡ ಮಕ್ಳಿಗೇನು ಇದೆಯಲ್ಲಣ್ಣ, ಬಡ ಮಕ್ಳ ಜೀವನ ಇದೆಯಲ್ಲ, ಅದು ಅವ್ರ ಮಕ್ಳಾಗಿದ್ರೆ ಎದ್ದು ಬರ್ತಿದ್ರು. ನಾವು ಬಿದ್ದು ಬಂದಿವಿಲ್ಲ, ನಮ್ಗೇನು ರೆಸ್ಪಾನ್ಸ್ ಇಲ್ಲ. ಅದಕ್ಕೆ ದವಾಖಾನೆ ನೋಡಿದ ಯಾರೊಬ್ರು ಇಲ್ಲ. ಯಾರೊಬ್ರು ಇಲ್ಲ, ರೆಸ್ಪಾನ್ಸ್ ಯಾರು ತೊಳಾರ? ಆಯ್ತಪ್ಪ, ನಾ ಬದ್ಲಿವ್ರನ್ನ ಉದಾಹರಣೆ ಹಾಕಿದ್ರೆ ರೆಸ್ಪಾನ್ಸ್ ತೊಗೋಬೇಕಾಗಿತ್ತು, ಯಾರು ಇಲ್ಲ. ದವಾಖಾನೆ ಬಂದ್ರೆ ನಾನು ಓಪನ್ ಮಾಡಿ ದವಾಖಾನೆ ಯಾರೊಬ್ರು ಇಲ್ಲ. ನೋಡ್ತೀನಿ ಯಾರೊಬ್ರು ಇಲ್ಲ. ನಾನು ಕದ ಹಾಕಿದ್ರು ಹಾಕಂತಾರ. ಮೇಡಮ್ ಫೋನ್ ಹಚ್ಚಿದ್ರ ಬಿದ್ರು ಬಂದ್ರೆ ನಾಯನ್ ಮಾಡ್ಲಿ ಅಂತ ಮೇಡಮ್. ನ್ಯಾಯ ಮಾಡಂತ ಮೇಡಮ್. ಬಿದ್ರು ಒಂದ ಮೇಡಮ್, ಬಿದ್ದು ಒಂದು ನ್ಯಾಯ ಮಾಡಪ್ಪ ಅಂತಳ ಮೇಡಮ್. ಫೋನ್ ಸ್ವಿಚ್ ಆಫ್ ಮಾಡ್ತಾವ ಮೇಡಮ್. ಫ್ರೆಂಡ್ಸ್ ಎಲ್ಲ ಹಚ್ಚಿರ್ಲಪ್ಪ ಫೋನು. ಒಂದು 7-8 ಮಂದಿ ಫೋನ್ ಹಚ್ಚಿಸಿ ನಾನು ಬಿದ್ದು ಬಂದ್ರೆ ನ್ಯಾಯ ಮಾಡ್ಲಪ್ಪ ಅಂತ ಮೇಡಮ್. ಮಾತಾಡೋಣ. ಹಲೋ ಮೇಡಮ್ ಈಗ ಇಲ್ಲಿ ಪೇಷಂಟ್ಗಳು ಬಂದಾವಲ್ಲ, ಮತ್ತೆ ಇಲ್ಲಿ ದವಾಖಾನೆಗೆ ಇರುವವ್ರು ಯಾರದಾರ್ರಿ? ಮಾತಾಡೋದು ಹೆಂಗ? ಯಾರದಾರ್ರಿ ಇಲ್ಲಿ ಸಿಸ್ಟರ್ಗಳು? ಯಾರದಾರ್ರಿ ಇಲ್ಲಿ? ಅವ್ರು ಕೀಲಿ ಹಾಕಿದ್ರಿ, ಈಗ ಅದನ್ನ ಓಪನ್ ಮಾಡಿದ್ದ. ಮತ್ತೆ ಇಲ್ಲಿ ನೀವು ಇಲ್ಲಿ ಡ್ಯೂಟಿ ಮಾಡ್ಬೇಕು ಅನ್ನೋದು ನಿಮಗೆ ಆಸೆ ಐತಿ ಇಲ್ರಿ? 6 ಗಂಟೆಗೆ ಹೋಗ್ಯಾರ. ಮತ್ತೆ ಇಲ್ಲಿ ಕಂಪಲ್ಸರಿ ನೀವು ಡ್ಯೂಟಿ ಮಾಡ್ತೀರಾ ಇಲ್ಲ? ಅಲ್ರಿ ಮೇಡಮ್, ಆಯ್ತ್ರಿ ಮೇಡಮ್, ನೀವು TH ಓದಿರಿ ನಮಗೂ ಅರ್ಥ ಆಗತ್ತ. ನಾವು ಎಜುಕೇಟೆಡ್ ಅದೀವ್ರಿ. ನಿಮ್ಗೆ 2 ಸಲ ಕಂಪ್ಲೇಂಟ್ ಮಾಡಿದ್ವಿಲ್ರಿ ಮೇಡಮ್, ಇದನ್ನ ಆಕ್ಷನ್ ತಗೋರಿ ಅಂತಂದ. ಮೇಡಮ್ ಮತ್ ನಿಮ್ ಡ್ಯೂಟಿಯರ ಏನ್ರಿ? TH ಆಗಿ ಡ್ಯೂಟಿಯರ ಏನ್ರಿ ಹೇಳ್ರಿ ನಮಗ? ನಾವು ಅನ್ಎಜುಕೇಟೆಡ್ ಅದೀವಿ, ನಮ್ಗೆ ತಿಳಿಸ್ಯಾರ ಕೊಡ್ರಿ. ಅದರಿ ಮೇಡಮ್, ಅಲ್ರಿ ನಮ್ ಪ್ರಾಬ್ಲಮ್ ಇರೋದ ಶುರುರೊಳಗ ನಾವು ನಿಮ್ಗೆ ಹೇಳಕತ್ತೀವಿ. ನೀವು ಬಿದ್ದು ಬಂದ್ರೆ ಏನ್ ಮಾಡೋಣ ಅಂತ ಹೇಳ್ತೀರಂತ್ರಿ ಆ ಕ್ಲೈಂಟಿಗೆ, ಪೇಷಂಟಿಗೆ. ಫೋನ್ ಸ್ವಿಚ್ ಆಫ್ ಯಾಕೆ ಮಾಡ್ತೀರಿ ಮೇಡಮ್ ನೀವು? ಮೇಡಮ್ ನಾ ಕಂಟಿನ್ಯೂ ಕಾಲ್ ಮಾಡೀನ್ರಿ ಮೇಡಮ್. ನಾನು ಸ್ವಿಚ್ ಆಫ್ ಐತಿ, ಈಗ ಸ್ವಿಚ್ ಆಫ್ ಅದ ರೀ ಮೇಡಮ್. ನಿಮ್ ಆಗಲೇ ಸ್ವಿಚ್ ಆಫ್ ಅದ, ಈಗ ರಿಂಗ್ ಆಗೈತ್ರಿ ಮೇಡಮ್. ಮತ್ ನೀವು ಮೇಡಮ್ ನಿಮ್ಗೆ ಆಕ್ಷನ್ ತಗೋ ಅಂತ ಹೇಳಿದ್ರ ಹಾಕಿ ಇದು ಅದ್ರ. ನಾ ಮೊನ್ನೆ ಹೇಳಿನ್ರಿ ಮೇಡಮ್, ನಿಮ್ಗೆ ಅದರಿ ಮೇಡಮ್. ನಿಮಗ್ ಮೊನ್ನೆ ಹೇಳಿನಿ, ಲಕ್ಷ್ಮಿ ಅವ್ರ ಮಲ್ಲಾಪುರಿಂದ ಲಕ್ಷ್ಮಿ ಮೇಡಮ್ ಅಂತ ಏನ್ ಬರ್ತಾರಲ್ಲ, ಅವ್ರೊಬ್ರು ಬಿಟ್ಟು ಯಾರು ಕರೆಕ್ಟ್ ಟೈಮಿಗೆ ಬರಲ್ರಿ, ಯಾರು ಕರೆಕ್ಟ್ ಟೈಮಿಗೆ ಇರಲ್ಲ. ಅವ್ರು ಬರ್ಲಿಲ್ಲ ಅಂದ್ರ ಇಡೀ ಹಾಸ್ಪಿಟ್ಲ್ ಕದ ಹಾಕೋದಾಗತ್ತ. ಮಳಿ ಬಂದ್ರ ಅಕಸ್ಮಾತ್ ಅವ್ರು ಬರ್ಲಿಲ್ಲ, ಮಳಿ 7ಕ್ಕೆ ಬಂದ್ರೆ 7ಕ್ಕೆ ಕದ ಹಾಕಿರ್ತಾರ್ರಿ ಮೇಡಮ್. ಮತ್ ನಿಮ್ಗೆ ಆಕ್ಷನ್ ತಗೋ ಅಂತ ಹೇಳಿದ್ರು ಮತ್ ನೀವತ್ತ ಇದನ್ನ ಮಾಡಿದ್ರಿ. ಮತ್ ಆ ಪೇಷಂಟ್ ನೀ ಬಿದ್ದು ಬಂದ್ರ ನಾ ಏನ್ ಮಾಡ್ಲಿ ಅಂತಂದ್ರಿ ಅಂತ್ರಿ ಮೇಡಮ್. ಮತ್ ಹಿಂಗಂದ್ರೆ ಹೆಂಗ್ರಿ ಮೇಡಮ್? ಒಬ್ಬ ಜವಾಬ್ದಾರಿಯುತ ಹುದ್ದೆಯೊಳಗೆ ಇರ್ತೀರಿ ನೀವು. ಅಲ್ರಿ ಮೇಡಮ್, ಅವ ಬಿದ್ ಅದರಿ ನೀವು ಅಂದ್ರಂತ ಅದನ್ನ ಕಾಲ್ ರೆಕಾರ್ಡ್ ಐತಂತ ಅವ್ರ ಕಡೆ. ಮತ್ ಈಗ ಏನ್ ಮಾಡೋಣ ಹೇಳ್ರಿ ಮೇಡಮ್? ಈಗ ಅಲ್ರಿ ಮೇಡಮ್, ಈಗ ಒಂದ್ ಕೆಲಸ ಮಾಡೋಣ್ರಿ, ನಾವ್ ಈಗ ಕದ ಹಾಕೊಂಡ್ ಹೋಗ್ತೀವಿ. ನೀವು ಬೇಕಾರೆ ಆಕ್ಷನ್ ತಗೋರಿ, ಇಲ್ಲ ಅಂದ್ರೆ ನಮ್ಮನ್ನ ಒಳಗೆ ಹಾಕಿಸಿದ್ರೆ ಒಳಗೆ ಹಾಕಿಸ್ಬಿಡ್ರಿ.
ಅಲ್ರಿ ಈಗ ಬಂದಾರಲ್ಲ ಸಿಸ್ಟರ್ ಅಲ್ರಿ ಮೇಡಮ್ 8 ಗಂಟೆಗೆ ಬಂದಾರ್ರಿ 8 ಗಂಟೆ ಮುಂಚೆ ಯಾರಿದ್ರಿ ಅವ 7:30ಗೆ ಬಂದನ್ ಪೇಷಂಟ್ ಈಗ ನಾಳಿಂದ ಹೊಸ ಸಿಸ್ಟರ್ಗಳು ಮೇಡಮ್ ನೀವು ನನಗೆ ಹೇಳಾಕ ಇದನ್ನ ನನಗೆ ಹೇಳೇ 3 ಸಲ ಆತ್ರಿ ಮೇಡಮ್ ಇದನ್ನ 3 ದಿವಸ ಆತ್ರಿ ನನಗೆ ಹೇಳಿ ಹೌದು ಈಗ ನೋಡ್ರಿ ಹೌದು 3 ದಿವಸ ಆದ್ರೆ ಅಲ್ರಿ ಮೇಡಮ್ ನಿಮ್ಗೆ ಅವಾಗ ನಾರ್ಮಲ್ ಆಗಿ ಫೋನ್ ಹಚ್ಚಿ ಮಾತಾಡಿದಾಗ ನೀವು ಆಕ್ಷನ್ ತಗೋತೀನಿ ಅಂತ ಹೇಳೇನ ತಗೊಂಡಿಲ್ಲ ಅಂದ್ರೆ ಅಲ್ರಿ ನನ್ ಮಾತು ಕೇಳ್ತೇನೆ ನಾನು ಹೇಳ್ತೇನೆ ಹೇಳ್ರಿ ಮೇಡಮ್ ಇಲ್ಲ ಅಂದ್ರೆ ಮತ್ತೆ ನಾ ಏನು ಮಾತಾಡಕ್ ಆಗಲ್ಲ ಈಗ ನೋಡ್ರಿ ಸ್ಟಾಫರ್ಸ್ ಕೊರತೆ ಐತಿ ಈಗ ಅದನ್ನ ನೀವ್ ಹೇಳಕತ್ತ ನನಗೆ 2 ತಿಂಗಳಿಂದ ಐತಿ ನನಗೂ ಗೊತ್ತೈತಿ ಅದೇ ರೀ ಮೇಡಮ್ 2 ತಿಂಗಳಿಂದ ಸಾಲ್ಟ್ ಔಟ್ ಆಗ್ಲಿಲ್ಲ ಅಂದ್ರೆ ಅದೆಂತ ಇದು ಇರ್ಬೇಕ್ರಿ ಪ್ರಾಬ್ಲಮ್ ಇರ್ಬೇಕಂತ ಅರ್ಥ ಆಗಲ್ರಿ ಮೇಡಮ್ ತುಂಬ್ಕೋತಾರ್ರಿ ಡಾಕ್ಟರ್ಸ್ ಇಲ್ಲ ಸಿಸ್ಟರ್ಗಳು ಇಲ್ಲ ಇದೆಲ್ಲ ಚರ್ಚೆ ಆಗೈತ್ರಿ ಈಗ ಈಗ ಮತ್ತೆ ನಮ್ಗ ಮತ್ ಯಾರಿದ್ದವ್ರನ್ನ ಕಳಿಸಿ ನಾವು ಡ್ಯೂಟಿ ಮಾಡ್ತಾಕ ಈಗ ಅಕಸ್ಮಾತ್ ರೀ ಮೇಡಮ್ ಈಗ ಯಾವ್ದಾರ ಪೇಷಂಟ್ ಡೆತ್ ಆತ ನೀವು ಜವಾಬ್ದಾರಿ ತಗೋತೀರಿ ಇನ್ಮ್ಯಾಗ ಹಂಗಂದ್ರೆ ಹೇಳ್ರಿ ನಾ ಬೇಕಾರಿ ಈಗ ಸುಮ್ಮ ಆಗ್ಬಿಡ್ತೀವಿ ಅಲ್ಲ ಹೇಳಕ್ ಬರಲ್ರಿ ಮೇಡಮ್ ಒಂದೊಂದ್ ಸೀರಿಯಸ್ ಕೇಸ್ ಬರ್ತಾವ ಯಾರು ಸ್ಟಾಪ್ ಇರಂಗಿಲ್ಲ ಅವಾಗ ನೀವು ಡೆತ್ ಅದು ಅಂದ್ರೆ ನೀವು ಜವಾಬ್ದಾರಿ ತಗೋತೀರ ಅಂತ ಹೇಳ್ರಿ ನಾವು ನಮ್ ಪಾಡಿ ನಾವ್ ಇರ್ತೀವಿ ಆಯ್ತು ಈಗ ನಾಳೆ ಸೋಮವಾರದಿಂದ ಎಲ್ಲರಿಗೂ ಟೈಮ್ ಟೇಬಲ್ ಹಾಕ್ಬಿಡ್ತೀನಿ ಆ ಟೈಮ್ ಟೇಬಲ್ ಪ್ರಕಾರ ಟೈಮ್ ಟೇಬಲ್ ಹಂಗಂದ್ರ ನೀವು 2 ದಿವಸ ಏನ್ ಮಾಡ್ಯಾರ ಟೈಮ್ ಟೇಬಲ್ ಹಾಕಿಲ್ರಿ ಹಂಗಂದ್ರ ಮೇಡಮ್ ಅವರ 2 ದಿವಸ ಏನ ಮೇಡಮ್ ಅವರ ಇಲ್ಲಿ ಇದನ್ನ ಮಾಡ್ರಿ ಅಲ್ರಿ ಇಡೀ ಊರ್ ಮಂದಿನ ಐತಿ ಇಲ್ಲಿ ಹಾಸ್ಪಿಟಲ್ ಮುಂದೆ ನಿಮ್ಗೆ ಸುಳ್ಳು ಹೇಳ್ದಂಗ ಅನ್ಸತೈತಿ ಇಡೀ ಊರ್ ಮಂದಿನ ಐತಿ ಸ್ಟಾಫ್ ನರ್ಸ್ ಕೊರತೆ ಐತಿ ಅಂತ ಹೇಳಾಕತ್ತೆ 2 ತಿಂಗಳ ನೀವ ಹೇಳ್ತೀರಿ ಒಪ್ಕೋತೀರಿ ಮತ್ ಅದನ್ನ ಸಾಲ್ಟ್ ಔಟ್ ಮಾಡಕ್ ಆಗತ್ತಿಲ್ಲ ಅಂದ್ರ ನೀವ್ ಯಾಕೆ ಜಾಬ್ ಇದನ್ನ ಡ್ಯೂಟಿ ಮಾಡ್ತೀರಿ ಮೇಡಮ್ ಮತ್ ನಮ್ಗೆ ಹಂಗ ಅಂತೀರಿ ನಾ ಸತ್ರ ಯಾರು ನೋಡ್ತಿದ್ದಿಲ್ರಿ ಮುಂಜಾನದ್ದು ಆಯ್ತ್ರಿ ನೀವ ಅರ್ಥ ಮಾಡ್ಕೋರಿ ನಿಮ್ ಮಕ್ಳು ಆಗಿದ್ರ ನೀವ್ ಇದು ಮಾಡಿದ್ರ ಅಟ್ ಮಾಡ್ತಿದ್ದಿಲ್ಲ ನೀವು ಸ್ವಲ್ಪ ರೈತರ ಮಕ್ಕಳ ಸ್ವಲ್ಪ ಇದು ಮಾಡಿದ್ರೆ ನೀವು ಕೆಲ ಸೋರಿ ಸ್ವಲ್ಪ ಯಾರು ಇದ್ರಲ್ಲ ಯಾಕ್ರಿ 1 ತಾಸ ಆತ್ರಿ ಟೆನ್ಷನ್ ನಾವೇನ್ ತಗೊಂಡಿಲ್ರಿ ಮೇಡಮ್ ಇಡೀ ಊರ್ ಡಿಸ್ಕಷನ್ ಮಾಡಿ ಇವತ್ತು ಫೈನಲ್ ಆಗಿ ಮಾತಾಡತ್ತಾರ ನಿಮಗ್ರಿ ಮೊನ್ನೆ ನಿಮಗ್ ಸಣ್ಣ ಸೂಕ್ಷ್ಮಲೆ ಹೇಳಿದಿವ್ರಿ ನೀವು ಅರ್ಥ ಮಾಡ್ಕೊಲಿಲ್ಲ ಅದನ್ನ ಸಾಲ್ಟ್ ಔಟ್ ಮಾಡ್ಲಿಲ್ಲ ನಮ್ ಫ್ರೆಂಡ್ ಬಿದ್ದಾಗ ಯಾರು ಬಂದಿಲ್ರಿ ನಮ್ ಫ್ರೆಂಡ್ ಬಿದ್ದಾಗ ಬಾದು ಬಳ್ಳಿ ಕದಾ ಬಡದ್ರು ಯಾರು ಇಲ್ರಿ ನಾನು ಹೋಗಿ ಅಮ್ಮಿಂಗಳ ದವಾಖಾನೆ ತೋರ್ಸಿನ್ರಿ ನಾನು ಒಳ್ಳೆ ಇವತ್ತಿ ನಾ ಬಿದ್ದಾಗೂ ಬಂದಿಲ್ರಿ 1 ತಾಸ ಆತ್ ನಾ ಬಂದೀಗ ಹಾಸ್ಪಿಟ್ಲಿಗೆ ಬಂದು ನಾನು ಮಿನಿಮಮ್ 1.5 ತಾಸ ಆತ್ರಿ ಬಂದ ನಾನು ಲಕ್ಷ್ಮಿ ಮೇಡಮ್ ಒಬ್ಬಾಕೆ ಬಂದಾಳ್ರಿ ಲಕ್ಷ್ಮಿ ಮೇಡಮ್ ಒಂದು ಒಬ್ಬಾಕೆ ಬಂದಾಳ್ರಿ ಆತ್ರಿ ಲಕ್ಷ್ಮಿ ಮೇಡಮ್ ಒಂದೇ ಬಂದ 8 ಗಂಟೆಗೆ ಬಂದಳ್ರಿ ಆ ಮೇಡಮ್ ನಾ ಬಂದ್ 1 ತಾಸ ಆತ್ರಿ ಯಾರು ರೆಸ್ಪಾನ್ಸ್ ಇಲ್ಲ ದವಾಖಾನ್ಯಾಗ ಆತ್ರಿ ಏನ್ ನಾಳೆ ಕಳ್ಸ್ರಿ ಈ ಆಕಸ್ಮಿಕ ಸತ್ರ ನಾಳೆ ಜೂನ್ ತರ್ದ್ ಕೊಡ್ತೀರ ನೀವು ನಾವ್ ಈಗ ಕಂಪಲ್ಸರಿ ಏನೈತ್ರಿ ಇದನ್ನ ಕದ ಹಾಕ್ತಿವಿ 1-3 ಕಿಲಿನೂ ಹಾಕ್ತಿವಿ ಮುಳ್ಳು ಬಡುತ್ತಿವಿ ಯಾರ್ಯಾರು ಬರ್ತಾರ ಕಂಪಲ್ಸರಿ ಇನ್ ಮ್ಯಾಗ 24 ಗಂಟೆ ಡ್ಯೂಟಿ ಕಂಪಲ್ಸರಿ ಇಲ್ಲಿ ಮಾಡ್ತೀವಿ ಅನ್ನೋಂಗಿದ್ರ ದವಾಖಾನೆ ಚಾಲು ಮಾಡ್ರಿ ಇರ್ಲಿಲ್ಲ ಅಂತಂದ್ರೆ ಇದನ್ನ ಬಂದ್ ಮಾಡಿ ಇಲ್ಲಿ ಶಿರೂರಿಗೆ ಯಾರು ಡಾಕ್ಟರ್ಗಳ ಬೇಕಾಗಿಲ್ಲ ನಮಗ ಅದನ್ನ ಮಾಡೋಣ ಅಂತ ನಾಳೆಗೆ ಇಲ್ಲಿ ಬಂದು ಇಲ್ಲಿ ನಾವು ಸಿರ ಡ್ಯೂಟಿ ಮಾಡ್ತೀವಿ ಅಂತೇಳಿ ಹೋಗಿ ಮನೆ ಬ್ಯಾಚ್ ಮಕ್ಕೊಳೋದು ಇವನ್ನೆಲ್ಲ ನಾಟಕ ತೆಗೆದು ಹಾಕಿಬಿಡ್ರಿ ಅಲ್ಲ ಪೇಷಂಟ್ ಮಾಡಿದ್ ಏನ್ರಿ ಇಲ್ಲ ಪೇಷಂಟ್ಗಳು ಹೋಗೋದನ ಇಲ್ಲ ಸಣ್ಣ ಸಣ್ಣ ಮಕ್ಕಳು ಅಲ್ರಿ ಪ್ರತಿ ಸಲ ನಿಮ್ಗ ಯಾಕೆ ಕಾಲ್ ಮಾಡ್ತೀವ್ರಿ ಒಬ್ರು ಡಾಕ್ಟರ್ಗಳು ಕರೆಕ್ಟ್ ಇರಂಗಿಲ್ಲ ಮತ್ತಿಲ್ಲ ಅಂದ್ರೆ ಡಾಕ್ಟರ್ಗಳಿಗೆ ಕಾಲ್ ಮಾಡ್ತಿದ್ವಿಲ್ರಿ ನಾವು ನಿಮ್ಗ ಮಾಡ್ತೀವಿ ಯಾಕಂದ್ರೆ ನೀವು ಬಿದ್ರ ನಾ ಏನ್ ಮಾಡ್ಬೇಕಂತ ಫೋನ್ ಸ್ವಿಚ್ ಆಫ್ ಮಾಡಿದ್ ಮೇಡಮ್ ಇಲ್ಲ ಸರ್ ನಾ ಫೋನ್ ಇಲ್ಲಲ್ರಿ ಮೇಡಮ್ ಕೆಲಸ ಮಾಡ್ರಿ ಹಂಗಲ್ರಿ ಒಂದ್ಸಲ ಕೇಳ್ರಿ ನಾನು ಅಲ್ರಿ ಮೇಡಮ್ ಅವ್ರ ನಾವ್ ನಿಮ್ ಫೋನ್ ಮಾಡಿದ್ರ ನೀವೇನಂದ್ರಿ ನೀ ಬಿದ್ದು ಬಂದ್ರ ನಾವೇ ಮಾಡಂದ್ರಿ ಅಂದ್ರಿ ಮೇಡಮ್ ಅವ್ರ ನೀವು ಆತ್ರಿ ದೊಡ್ಡ ಮಂದಿ ಮಕ್ಳಿಗೆ ಬೆಲೆನೇ ಇಲ್ಲನ್ರಿ ನಿಮ್ಗೆ ನೀವ್ ಬಿದ್ದು ಬಂದ್ರ ನಾವೇ ಮಾಡಂದ್ರಿ ನೀವು ಫೋನ್ ಸ್ವಿಚ್ ಆಫ್ ಮಾಡಿದ್ರಿ ಈಗ ಹಂಗ ಅಂದಿಲ್ಲ ಫೋನ್ ಹಂಗ ಅನ್ಬೇಡ್ರಿ ಕಾಲ್ ರೆಕಾರ್ಡ್ ಅದ ತೋರಿಸ್ತೀನಿ ಬೇಕಾರೆ ನಿಮಗ್ರಿ ಬೆಳಗ್ಗೆ ತೋರಿಸ್ತೀನಿ ನಿಮಗ ಬಂದ ಹಾ ರೀ ಫೋನ್ ಸ್ವಿಚ್ ಆಫ್ ಮಾಡ್ತೀರಿ ನೀವು ನೀ ಬಿದ್ದು ಬಂದ್ರ ನಾವೇ ಮಾಡಂತೀವಿ ಅಂತೀರಿ ನೀವ ಆಯ್ತ್ರಿ ಸರಿ ಮಾತಾಡ್ ಸರ್ ಮತ್ತು ಇನ್ನೊಂದು ASR ಬಂದ್ರೂ ಡಾಕ್ಟರ್ ಲೇಟಾಗಿ ಬಂದ್ರೆ ಆ್ಯಕ್ಚುಲಿ ಡಾಕ್ಟರ್ ಡ್ಯೂಟಿ 8 ಗಂಟೆ ಡ್ಯೂಟಿ ಸ್ಟಾರ್ಟ್ 10ಕ್ಕೆ ಬಂದಲಿ 11ಕ್ಕೆ ಬರಲಿ ಏನೋ ಬರಲಿ ಡೈಲಿ ಅವ್ರದ್ದು ಏನಿರುತ್ತೆ ಬಾಲ್ಕೊಟ್ಟೆ ನಮ್ದು ಮೀಟಿಂಗ್ ಐತಿ ಮೀಟಿಂಗ್ ಡೈಲಿ ಇರುತ್ತಾ ಮೀಟಿಂಗ್ ಅಂತ ಡೈಲಿ ಇರಂಗಿಲ್ಲ ನೈಟ್ ಮೀಟಿಂಗ್ ಇರುತ್ತಾ ಇವ್ರದ್ದು ನೈಟ್ ಮೀಟಿಂಗ್ ಇರಂಗಿಲ್ಲ ಯಾವಾಗ ಕೇಳಿದ್ರು ಬರೀ ಮೀಟಿಂಗ್ ಇದು ಎಂತ ಮೀಟಿಂಗ್ ಇರಬೇಕು ಇವ್ರದ್ದು ಯಾರು ರೆಸ್ಪಾನ್ಸ್ ತಗೊಳಲ್ಲ ದವಾಖಾನ್ಯಾಗ ಇದ್ರ ಬಗ್ಗೆ ನಾವೇನ್ ತಿಳ್ಕೊಬೇಕು ಮೀಟಿಂಗ್ ಅಂದ್ರೆ ಏನು ಇದ್ರ ಅರ್ಥಾರ ಹೇಳ್ಬೇಕ ಅವ್ರು
ಮೀಟಿಂಗ್ ಅಂದ್ರೆ ತಿಂಗಳಿಗೊಮ್ಮೆ ಇರುತ್ತೆ. ದವಾಖಾನಿದು ಹೆಂಗ್ ನಡೆದವು ಏನು ಎಂತು ರೆಸ್ಪಾನ್ಸ್ ಅದ್ರ ಬಗ್ಗೆ ಇದ್ರ ಎಲ್ಲ ರೆಸ್ಪಾನ್ಸ್ ಮಾಡ್ಬೇಕು. ಅದ್ರ ಬಗ್ಗೆ ಮೀಟಿಂಗ್ ಇರುತ್ತೆ. ಇವರು 2 ದಿವಸಕ್ಕೊಮ್ಮೆ ದಿವಸ ಮೀಟಿಂಗ್ 2 ದಿವಸಕ್ಕೊಮ್ಮೆ ಅಲ್ಲ ದಿವಸ ಮೀಟಿಂಗ್ ಅಂತ ಹೇಳ್ತಾರ. ಮತ್ತೆ ಇಂಥ ಡಾಕ್ಟರ್ ಇದ್ರೆ ಎದಕ್ಕೆ ಉಪಯೋಗ ಅದ? ಡ್ಯೂಟಿ ಮುಗಿತಿರ್ತೀರಿ ಅವ್ರದ್ದು 2 ಗಂಟೆ. ಮಧ್ಯಾಹ್ನ ಮೇಲೆ ಯಾರು ಮಧ್ಯಾಹ್ನ ಮೇಲಿಂತ್ರ ಯಾರಿದ್ರಿ OPD ಡ್ಯೂಟಿ ಯಾರಿದ್ರು? ಈಗ ಎಷ್ಟು ಗಂಟೆಗೆ ಹೋದ್ರಿ ಅವರು? ಅವ್ರು 4:15 ಹೋಗ್ಬಿಟ್ರಿ. ಯಾಕ್ರಿ ಬರೀ ದಿನ ಹೆಂಗ ಮಾಡ್ತಾರೆ? ಮೊನ್ನೆ ಒಂದ್ಸರಿ ಬಂದಾಗ ನಾನು ಹಂಗ ಇರ್ತದ 4:00 ಹೋದ್ರ ಯಾರ ಎಮರ್ಜೆನ್ಸಿ ಪೇಷಂಟ್ ಬಂದವ್ರಿ. ಇವ್ರು ಈಗ ಬಂದ್ಬಿಡ ಪಾಪ ಅವ್ರದ್ದೇನೋ ಇದಿಲ್ಲ, ಅದು ಅವ್ರ ಡ್ಯೂಟಿಗೆ ಅವ್ರು ಬಂದಾರ. ಮತ್ತು ಅಷ್ಟರೊಳಗೆ ಇಲ್ಲಿ ಯಾರು ನೋಡ್ತಾರ ಪೇಷಂಟ್ಗಳನ್ನ ಹೇಳ್ರಿ, ಅದನ್ನ ಹೇಳ್ರಿ. ನೀವು ಎಲ್ಲ ಕಣ್ಣಿಲ್ಲೇ ಕಂಡಿದ್ದೈತಿ ನಿಮ್ಗೆ. ಹಂಗಲ್ರಿ ನಿನಗ ಅಂಜೋದು ಏನೂ ಇಲ್ಲ. ಡ್ಯೂಟಿ ಏನಿರುತ್ತೆ ನೋಡು, ಇಲ್ಲಿ ಪ್ರಕಾರ ಶಾಪ್ ಇರುದು ಬಿಡುದು ಡ್ಯೂಟಿ ಯಾರು ಇರಂಗಿಲ್ರಿ. 4:15 ಯಾರು ದಿಕ್ಕಿರೋದಿಲ್ಲ. ಯಾರ ಎಮರ್ಜೆನ್ಸಿ ಬಂದ್ರ ನೀವು ಇವತ್ತು ಹೆಂಗ್ ಬಂದ್ರೆ ಆಗಲ್ಲ, ಹಂಗೆ ಎತ್ತಿ ಬಂದ್ರಂದ್ರೆ ಬಂದ್ಬಿಡ್ತೀನಿ. ಈಗ 4:00 ರಾತ್ರಿ 8 ಗಂಟೆವರೆಗೂ ಯಾರು ಬಂದು ಏನು ಮಾಡಕ್ ಬರಂಗಿಲ್ಲ. ಡಾಕ್ಟರ್ ಇಲ್ಲ, ನಾವಾರ ಏನ್ ಮಾಡಕ್ ನನ್ಗೆ ಎಷ್ಟು ಸಾಧ್ಯ ನೀಗ್ತೈತೆ ಅಷ್ಟು ಮಾಡ್ತಾರೆ. ನಿಮ್ ಕೆಲಸ ಏನೈತೆ ಅದು ಒಂದು ಪೇಷಂಟ್ ಇಷ್ಟು ಬಾಲ್ಬಿಟ್ಟು ಹೋಗ್ಬೇಕು. ಮತ್ತೆ ಸರ್ಕಾರದಾಗ ಇದ್ದು ಉಪಯೋಗ ಇಲ್ಲ. ನನ್ನ ಕೈಲಿ ಎಷ್ಟು ನೀಗ್ತೈತೆ ಅಷ್ಟು ಸಹಾಯ ಆಗ್ತೀನಿ ರೀ. ಉಳ್ಕಿದ್ದು ನನ್ನ ಕಡೆ ನೀಗಂಗಿಲ್ಲ. ನಿಮ್ ಕೆಲಸ ನೀವಂತೂ ಇಲ್ಲೇ ಇರ್ತೀರಿ, ಕರ್ದಾಗ ಬರ್ತೀರಿ, ಎಲ್ಲ ಗೊತ್ತಿರ ನನಗೆ. ಹಾಂ ಅಪ್ಪು. ಈಗ ರೀ ಇಲ್ಲಿ ಡ್ಯೂಟಿ ಹೆಂಗ್ರಿ ಸರಿಯಾಗಿ ಬರ್ತಾರೋ ಇಲ್ಲೋ ನೀವು ನೋಡ್ದಂಗ ಹೆಂಗಂತ? ಡ್ಯೂಟಿಗೆ ಏನು ನೋಡ್ರಿ 4:15 ಒಬ್ಬರು ಪ್ಯೂನಿಗಳು ಇರಬೇಕು, ಒಂದು ನರ್ಸ್ ಇರಬೇಕು. ಪ್ಯೂನೂ ಇಲ್ಲ, ನರ್ಸೂ ಇಲ್ಲ, ಯಾರೂ ಇರಂಗಿಲ್ಲ. ನಾ ಯಾಕೆ ಇಷ್ಟು ಲಗು ಹೋಗ್ತೀನಂದ್ರೆ ನಮ್ಮ ಮಾತು ಒಜ್ಜಿನಾಕತ್ತಂತಾರ್ರಿ, ಸುಮ್ಮಿದ್ದು ಬಿಡ್ತೀವಿ. ಶಿರೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ವೈದ್ಯಾಧಿಕಾರಿಗಳಿದ್ದು ಅಲ್ಲಿ ಏನಾಗಿದೆ ಅಂತಂದರೆ ಅವರು ಮೆಟರ್ನಿಟಿ ಲೀವ್ಗೆ ಹೋಗಿದ್ರು. ಮೆಟರ್ನಿಟಿ ಲೀವ್ ಹೋದ ನಂತರ ಈಗ ಮತ್ತೆ 2 ತಿಂಗಳ ಕಾಲ ಏನೋ ಇದು ಶಿಶುಪಾಲನಾ ರಜೆ ಹಾಕಿದ್ದಾರೆ. ಓಕೆ, ಹಾಗಾಗಿ ಅಲ್ಲಿ ತಾತ್ಕಾಲಿಕವಾಗಿ ವೈದ್ಯರನ್ನ ನೇಮಿಸಲಾಗಿತ್ತು. ಅವ್ರನ್ನೂ ಕೂಡ ಆಲ್ಟರ್ನೇಟ್ ಡೇ ಹೋಗಲಿಕ್ಕೆ. ಅದೇ ರೀತಿ ಅಲ್ಲಿ ಸ್ಟಾಫ್ ನರ್ಸ್ಗಳು ಕೊರತೆ ಇದ್ದಿದ್ದಕ್ಕೆ ಈಗ ಲಾಸ್ಟ್ ವೀಕ್ ಮತ್ತೊಮ್ಮೆ ಏನಾಗಿತ್ತು, ಅಲ್ಲಿನ ಒಂದು ಸ್ಟಾಫ್ ನರ್ಸ್ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಅವ್ರನ್ನೂ ಕೂಡ ಲಾಂಗ್ ಲೀವ್ ಹೋಗಿದ್ರು. ಅವ್ರನ್ನ ಒಂದು ವೈದ್ಯಕೀಯ ಇದ್ರ ಮೇಲೆ ಮತ್ತು ಅನುಕಂಪದ ಇದ್ರ ಮೇಲೆ ಅವ್ರನ್ನ ಮತ್ತೆ ಬೆಡ್ ರೆಸ್ಟ್ ಬೇಕು ಅನ್ನೋ ಇದ್ರ ಮೇಲೆ ಇಲ್ಲಿ ತಾತ್ಕಾಲಿಕವಾಗಿ ನವನಗರ UPHCಗೆ ಹಾಕಲಾಗಿತ್ತು. ಈಗೇನು ಮಾಡಿದ್ವಿ, ಈಗ ಇನ್ನೊಂದು 15 ದಿನಗಳ ಕಾಲ ಒಂದು ಟೀಮ್ನ ಅಂದರೆ ರೊಟೇಷನ್ ಮೇಲೆ ಸ್ಟಾಫ್ ನರ್ಸ್ಗಳನ್ನ ಅಲ್ಲಿಗೆ ಹಾಕಲಾಗಿದೆ. ಆದರೆ ಅವ್ರು ಯಾರೂ ಹೋಗ್ತಾ ಇಲ್ಲ ಅನ್ನೋದು ಈಗ ಮತ್ತೊಮ್ಮೆ ಕಂಪ್ಲೇಂಟ್ ಬಂದಿರೋದ್ರಿಂದ ಈಗ ಸ್ಟ್ರಿಕ್ಟಾಗಿ ಏನು ಮಾಡ್ತಾ ಇದ್ದೀನಿ, ಇಲ್ಲ ಒಂದು ಅವ್ರನ್ನ ವಾಪಸ್ ಇನ್ನೊಂದು 2-3 ಡೇಸಲ್ಲಿ ರೆಗ್ಯುಲರ್ ಆಗಿರೋವಂಥ ಸ್ಟಾಫ್ ನರ್ಸ್ನ ವಾಪಸ್ ಹಾಕ್ತೀನಿ. ನಂತರ ಈಗ ಫಸ್ಟ್ ವೈದ್ಯಾಧಿಕಾರಿಗಳು ಎಲ್ಲಿವರೆಗೂ ರಜೆ ಇದೆ ಅಂತ ನೋಡಿಬಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೆ ರಜೆಯನ್ನು ಸ್ಯಾಂಕ್ಷನ್ ಮಾಡಿದಾಗ ಬಂದು ಕರ್ತವ್ಯ ನಿರ್ವಹಿಸಲಿಕ್ಕೆ ಆದೇಶ ನೀಡಿ ವಾಪಸ್ ಪಡಿತೀವಿ ರಜೆನ. ಓಕೆ, ಇದನ್ನು ಇನ್ನೊಂದು ವಾರದೊಳಗಡೆ ಸೆಟ್ರೈಟ್ ಮಾಡಿ ಈ ಒಂದು ಶಿರೂರು ಆಸ್ಪತ್ರೆಯಲ್ಲಿ ಸಾರ್ವಜನಿಕರ ತೊಂದರೆ ಉಂಟಾಗದಂತೆ ನೋಡ್ಕೊಳ್ಳಿಕ್ಕೆ ನಾವು ಕ್ರಮ ವಹಿಸ್ತೀವಿ. ಓಕೆ ಸರ್.